My dear friends, today we're meditating on Joel 2:25. ಸ್ನೇಹಿತರೆ, ಈ ದಿನ ಯೋವೇಲ 2:25ನೇ ವಚನವನ್ನು ಧ್ಯಾನಿಸುವ. I will restore to you the years that the swarming locust has eaten. ಮಿಡತೆಗಳು ತಿಂದು ಬಿಟ್ಟ ವರುಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. When we see the locusts, what do they eat? ನಾವು ಮಿಡತೆಗಳನ್ನು ನೋಡುವುದಾದ್ರೆ ಅವು ಏನನ್ನು ತಿನ್ನುತ್ತವೆ? Locusts eat and destroy all the crops. ಅವು ಎಲ್ಲಾ ಪೈರುಗಳನ್ನು ತಿಂದು ಹಾಳು ಮಾಡುತ್ತವೆ. Every bark, every stem, even the flowers. ಎಲ್ಲಾ ತೊಗಟೆಗಳನ್ನು, ಕಾಂಡಗಳನ್ನು, ಹೂವುಗಳನ್ನು ಕೂಡ. It doesn't leave anything behind. ಏನನ್ನೂ ತಿನ್ನದೆ ಬಿಡುವುದಿಲ್ಲ. It makes sure to destroy everything in its path. ತನ್ನ ದಾರಿಯಲ್ಲಿ ಸಿಗುವ ಎಲ್ಲವನ್ನೂ ಅದು ಹಾಳು ಮಾಡುತ್ತದೆ. One of the reasons for famine could be these locusts. ಬರಗಾಲಕ್ಕೆ ಮಿಡತೆಗಳು ಕೂಡ ಕಾರಣವಾಗಿರಬಹುದು. In the same way, you may say, everything in my life is being eaten up and it is destroyed. ಇದೇ ರೀತಿಯಲ್ಲಿ ನೀವು ಕೂಡ ಹೇಳುತ್ತಿರಬಹುದು, ನನ್ನ ಜೀವಿತದಲ್ಲಿಯೂ ಎಲ್ಲವೂ ಹಾಳಾಗಿದೆ ಎಂದು. If it was just one problem, I could have handled it. ಯಾವುದಾದರೂ ಒಂದು ತೊಂದರೆಯಾದರೆ ನಾನು ನಿಭಾಯಿಸುತ್ತಿದ್ದೆ. But my finances are destroyed. ನನ್ನ ಆರ್ಥಿಕತೆ ಹಾಳಾಗಿದೆ. My health is destroyed. ನನ್ನ ಆರೋಗ್ಯ ಹದಗೆಟ್ಟಿದೆ. My career, my business, my job is lost. ನನ್ನ ವೃತ್ತಿ, ನನ್ನ ವ್ಯಾಪಾರ, ನನ್ನ ಉದ್ಯೋಗವನ್ನು ಕಳೆದುಕೊಂಡಿದ್ದೇನೆ. I have no peace in my family. ನನ್ನ ಕುಟುಂಬದಲ್ಲಿ ನನಗೆ ಸಮಾಧಾನವಿಲ್ಲ. All these things are happening at the same time. ಎಲ್ಲವೂ ಒಂದೇ ಸಮಯದಲ್ಲಿ ನಡೆಯುತ್ತಿದೆ. Every door in front of me is shut. ನನ್ನ ಮುಂದಿರುವ ಎಲ್ಲಾ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ. You may say this and you may feel like the locusts have eaten everything in your life. ಇದರಿಂದಾಗಿ ನೀವು ಹೇಳುತ್ತಿರಬಹುದು, ಮಿಡತೆಗಳು ನನ್ನ ಜೀವಿತದಲ್ಲಿ ಎಲ್ಲವನ್ನೂ ತಿಂದು ಹಾಕಿದೆ ಎಂದು. There is nothing for me to enjoy. ಸಂತೋಷಿಸುವುದಕ್ಕೆ ಏನೂ ಇಲ್ಲ. No peace in my life. ಜೀವಿತದಲ್ಲಿ ಸಮಾಧಾನವಿಲ್ಲ. But my dear friends, ಆದರೆ ನನ್ನ ಸ್ನೇಹಿತರೆ, God says that He will restore everything that you have lost. ಆದರೆ ದೇವರು ತಾನೇ ಹೇಳುತ್ತಾನೆ, ನೀವು ಕಳೆದುಕೊಂಡದ್ದನ್ನು ಕಟ್ಟಿಕೊಡುವೆನು ಎಂದು. Why restore and why not just replace what I lost? ಯಾಕೆ ಮರಳಿ ಕೊಡಬೇಕು? ನಾನು ಕಳೆದುಕೊಂಡದ್ದನ್ನು ಏಕೆ ಬದಲಾಯಿಸಬಾರದು? When God restores something in your life, ನಿಮ್ಮ ಜೀವಿತದಲ್ಲಿ ದೇವರು ಮರಳಿ ಕೊಡುವಾಗ He will give you back double of what you've lost. ನೀವು ಕಳೆದುಕೊಂಡದ್ದಕ್ಕಿಂತ 2ರಷ್ಟು ಕೊಡುವನು. Don't we see that in the life of Job? ಯೋಬನ ಜೀವಿತದಲ್ಲಿ ಇದನ್ನು ನಾವು ನೋಡುವುದಿಲ್ಲವೇ? He had lost everything. ಅವನು ಎಲ್ಲವನ್ನೂ ಕಳೆದುಕೊಂಡನು. His health, his family, his wealth, his possessions. ತನ್ನ ಸ್ಥಾನವನ್ನು, ಆಸ್ತಿಯನ್ನು, ಕುಟುಂಬವನ್ನು, ಆರೋಗ್ಯವನ್ನು ಕಳೆದುಕೊಂಡನು. There was nothing left for him. ಅವನಿಗೋಸ್ಕರ ಏನೂ ಉಳಿಯಲಿಲ್ಲ. He was in the street, ಅವನು ದಾರಿಯಲ್ಲಿದ್ದನು, all alone, ಒಬ್ಬನೇ, with nothing to say that this is mine. ತನ್ನದೆಂದು ಹೇಳಿಕೊಳ್ಳಲು ಏನೂ ಇರಲಿಲ್ಲ. But when he held on to God, ಆದರೆ ದೇವರನ್ನು ಗಟ್ಟಿಯಾಗಿ ಹಿಡಿದದ್ದರಿಂದ, never letting him go, ಬಿಟ್ಟು ಬಿಡದೆ ಹೋದದ್ದರಿಂದ, God gave him back 2 times of what he lost. ದೇವರು ಅವನು ಕಳೆದುಕೊಂಡದ್ದನ್ನು 2ರಷ್ಟು ಕೊಟ್ಟನು. Restored in double measure. 2ರಷ್ಟು ಮರಳಿ ಕೊಟ್ಟನು ಎಂದು ನೋಡುತ್ತೇವೆ. So even in your life, ಹೀಗೆ ನಿಮ್ಮ ಜೀವಿತದಲ್ಲಿಯೂ ಕೂಡ He will not just replace what you have lost. ನೀವು ಕಳೆದುಕೊಂಡದ್ದನ್ನು ಬದಲಾಯಿಸುವುದು ಮಾತ್ರವಲ್ಲದೆ, He will restore everything in double measure. ಎಲ್ಲವನ್ನು 2ರಷ್ಟು ಮರಳಿ ಕೊಡುವನು. For all the years that you have lost, ನೀವು ಕಳೆದುಕೊಂಡ ಎಲ್ಲಾ ವರ್ಷಗಳಿಗೆ ಸರಿಯಾಗಿ, for all the peace that you have lost, ಕಳೆದುಕೊಂಡ ಸಮಾಧಾನಕ್ಕೆ ಸರಿಯಾಗಿ, all the dignity that you have lost, ಕಳೆದುಕೊಂಡ ಘನತೆಗೆ ಸರಿಯಾಗಿ, He will give it to you in double measure. ಆತನು ನಿಮಗೆ 2ರಷ್ಟು ಮರಳಿ ಕೊಡುವನು. During this time, hold on to the Lord. ಈ ಸಮಯದಲ್ಲಿ ದೇವರನ್ನು ಗಟ್ಟಿಯಾಗಿ ಹಿಡಿಯಿರಿ. Have faith that God has your back. ನಿಮ್ಮೊಂದಿಗೆ ದೇವರಿದ್ದಾನೆ ಎಂದು ತಿಳಿಯಿರಿ. And He will lift you up and give you victory. ಆತನು ನಿಮ್ಮನ್ನು ಮೇಲಕ್ಕೆತ್ತಿ ಜಯವನ್ನು ನಿಮಗೆ ದಯಪಾಲಿಸುವನು. And restore to you the years the locusts have eaten. ಮಿಡತೆಗಳು ತಿಂದು ಬಿಟ್ಟ ವರುಷಗಳನ್ನು ನಿಮಗೆ ಮರಳಿ ಕೊಡುವನು. Let's praise God and receive our miracle. ದೇವರಿಗೆ ಸ್ತೋತ್ರ ಹೇಳುತ್ತಾ ಅದ್ಭುತವನ್ನು ಸ್ವೀಕರಿಸುವ. Lord, today thank you for your promise ದೇವರೇ, ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. that you will restore everything your children have lost. ನಿನ್ನ ಮಕ್ಕಳು ಕಳೆದುಕೊಂಡದ್ದನ್ನು ಮರಳಿ ಕೊಡುವುದಕ್ಕಾಗಿ ಸ್ತೋತ್ರ. Give them back everything they have lost in double measure. ಅವರು ಕಳೆದುಕೊಂಡದ್ದನ್ನು 2ರಷ್ಟು ಅವರಿಗೆ ದಯಪಾಲಿಸು. Give them good health for their sickness. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ದಯಪಾಲಿಸು. Give them a wonderful job, a wonderful increase in their business. ಅವರಿಗೆ ಉತ್ತಮವಾದ ಉದ್ಯೋಗವನ್ನು, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು Let ದಯಪಾಲಿಸು. them shine in their studies. ಅವರ ಅಧ್ಯಯನದಲ್ಲಿ ಅವರು ಮಿಂಚಲಿ. Let them rise up in their career.
ವೃತ್ತಿಯಲ್ಲಿ ಮೇಲಕ್ಕೆ ಬರಲಿ. Let them have a wonderful, fruitful family life. ಅದ್ಭುತವಾದ ಫಲದಾಯಕ ಕುಟುಂಬವು ಅವರದಾಗಲಿ. Let them enjoy having all the blessings returned to them in double measure. ಎರಡರಷ್ಟು ಆಶೀರ್ವಾದವನ್ನು ಪಡೆದು ಅವರು ಸಂತೋಷಿಸಲಿ. Let it be new ಎಲ್ಲವೂ ನೂತನವಾಗಲಿ. and let it be more than what they have imagined, ಅವರು ಕಲ್ಪಿಸಿಕೊಂಡದ್ದಕ್ಕಿಂತ ಹೆಚ್ಚಾದದನ್ನು ಪಡೆಯಲಿ. what they already had, Lord. ಅವರಲ್ಲಿ ಇದ್ದದ್ದಕ್ಕಿಂತ. And let them say that this is the Lord's doing. ಇದನ್ನು ನೋಡಿ ಅವರು ಹೇಳಲಿ, ಇದು ದೇವರ ಕಾರ್ಯ. Let them hold on to you and never lose faith in this season, ಅವರು ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಿ, ಈ ಸಮಯದಲ್ಲಿ ನಂಬಿಕೆ ಕಳೆದುಕೊಳ್ಳದಿರಲಿ. following you and never murmuring, Lord, ನಿನ್ನನ್ನು ಹಿಂಬಾಲಿಸುತ್ತಾ ಎಂದೂ ಗುಣಗುಟ್ಟದೆ, but always be full of faith ಸಂಪೂರ್ಣ ನಂಬಿಕೆಯಿಂದ that God is on their side. ದೇವರು ನಮ್ಮ ಕಡೆ ಇದ್ದಾನೆಂದು. Bless them with this wonderful gift, Lord, ಈ ಅದ್ಭುತ ಉಡುಗೊರೆಯಿಂದ ಅವರನ್ನು ಆಶೀರ್ವದಿಸು and raise them up, ಮತ್ತು ಮೇಲಕ್ಕೆತ್ತು, restoring their life. ಮರಳಿ ಕೊಡುವ ಮೂಲಕ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, Amen. ಆಮೆನ್. God bless. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Like this video, ಈ ವಿಡಿಯೋ ಲೈಕ್ ಮಾಡಿರಿ, subscribe to this channel, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, and share this video with all your friends. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ. May God give them life also. ಅವರಿಗೂ ಕೂಡ ದೇವರು ಜೀವ ಕೊಡಲಿ. We love you. ನಿಮ್ಮನ್ನು ಪ್ರೀತಿಸುತ್ತೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.